ವೇದಿಕೆ ಮೇಲೆ ಹಾಸಿರೋದಂಥ ಮಾನ್ಯ ಶ್ರೀ ಸನ್ಮಾನ್ಯ ನ್ಯಾಯಾಧೀಶರಂಥ ಬನ್ಕಡಿ ಸರ್, ಅದೇ ರೀತಿ ಅತಿಥಿಗಳಾಗಿರುವಂಥ ಸಂಜಯ್ ಕುಲಗಡಿ ಸರ್ ಅವರೇ, ಹಾಗೂ ಪ್ರಕಾಶ್ ಗಲಗಲಿ ಅವರೇ, ಹಾಗೂ ಮಜ್ಲಿ ಅವರೇ, ಹಾಗೂ ಮಹೇಶ್ ಬಾಬನವರೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಪಾಲಕರೇ, ಹಾಗೂ ನನ್ನ ಮುದ್ದು ಮಕ್ಕಳೇ ಮತ್ತು ಗಣ್ಯ ವ್ಯಕ್ತಿಗಳೇ. ಈ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಪ್ಯಾನಲ್. ಈಗ ಆಲ್ರೆಡಿ ನಮ್ಮ ಫ್ರೆಂಡ್ ಹೇಳಿದರು ಏನಂತ ಸಂಸ್ಕೃತಿ ಬಗ್ಗೆ ಹೇಳಿದ್ರು, ಬಟ್ ಅದೇ ರೀತಿ ನಾನು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅಂದರೆ ಸದೃಢ ಮನಸ್ಸು ಸದೃಢ ದೇಹದಲ್ಲಿ ನಾವು ನಿರ್ಮಾಣ ಮಾಡದೆ ಶಿಕ್ಷಣ ಅಂತೇಳಿ ಒಂದು ಮಾತು ಹೇಳಿದರು. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನಂದರೆ ಮಕ್ಕಳು ಈಗ ಆಲ್ಮೋಸ್ಟ್ ಎಲ್ಲರೂ ಸ್ಕೂಲ್ ಕಳಿಸ್ತೀರಿ, ಸ್ಕೂಲ್ ಬರ್ತಾರೆ ಮಕ್ಕಳು. ಮುಂಜಾನೆ 8ರಿಂದ ಸಾಯಂಕಾಲ 4-4:30ವರೆಗೆ ಮಕ್ಕಳು ಸ್ಕೂಲಲ್ಲಿ ಟೈಮ್ ಪಾಸ್ ಮಾಡ್ತಾರೆ, ಅಂದರೆ ಎಜುಕೇಷನ್ ಮಾಡ್ತಾರೆ. ಆದರೆ ಮಕ್ಕಳಲ್ಲಿ 1 ಅವರ್ ವೀಕ್ಲಿ 1 ಅವರ್ ಮಾತ್ರ ಫಿಸಿಕಲ್ ದೈಹಿಕ ತರಬೇತಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ನೀವು ಆಟದಲ್ಲಿ ಪಾಠ ಅಂತ ಏನು ಹೇಳ್ತಾರಲ್ಲ ಅದನ್ನು ಸ್ಕೂಲಲ್ಲಿ 1 ಅವರ್ ಮಾತ್ರ ಕೊಡ್ತಾರೆ. ಆದರೆ ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ ಎಲ್ಲ ಪಾಲಕರಿಗೆ ದಿನಾಲು ನಿಮ್ಮ ಮಕ್ಕಳಿಗೆ 1 ಅವರ್ ಆಡಲಿಕ್ಕೆ, ಯಾವುದೇ ಆಟಲ್ಲಿ ತನ್ನ ಮಕ್ಕಳು ಯಾವುದು ಆಡಲಿಕ್ಕೆ ಇಷ್ಟಪಡ್ತಾರೆ, ಏನನ್ನು ಆಡಲಿಕ್ಕೆ ಇಷ್ಟಪಡ್ತಾರೋ ಅದನ್ನು ಆಡಲಿಕ್ಕೆ ಬಿಡಿ. ಇದರಿಂದ ಮಕ್ಕಳು ದೈಹಿಕವಾಗಿ ಸದೃಢವಾಗಿ ಬೆಳೀತಾರೆ. ಆಮೇಲೆ ಅವರು ಆಡೋದ್ರಿಂದ ತಮ್ಮ ಮನಸ್ಸು ಪೂರ್ತಿ ಸ್ಯಾಚುರೇಷನಿಂದ ಪೂರ್ತಿ ಮುಕ್ತ ಮನಸ್ಸಿಂದ ಮತ್ತು ಓದಲಿಕ್ಕೆ ಕೂತ್ರೆ ಆರಾಮಾಗಿ ಭಾಳ ಚೆನ್ನಾಗಿ ಓದ್ತಾರೆ, ಭಾಳ ಚೆನ್ನಾಗಿ ಕಲಿತಾರೆ. ನೀವು ಎಲ್ಲಿವರೆಗೆ ನೀವು ಆಡಲಿಕ್ಕೆ ಬಿಡಲ್ಲ, ದೈಹಿಕವಾಗಿ ಅವರು ಸದೃಢವಾಗಿರೋಂಗಿಲ್ಲ, ಅಲ್ಲಿವರೆಗೆ ಮಕ್ಕಳು ಸರಿಯಾಗಿ ಕಲಿಕೆ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನನ್ನ ಮಕ್ಕಳಿಗೂ ನಾನು ಆಲ್ಮೋಸ್ಟ್ ಡೈಲಿ 1 ಅವರ್ ಬಿಡದೆ ಆಡಲಿಕ್ಕೆ ಬಿಡದೆ ನಾನು ಬೇರೆ ಕೆಲಸ ಹಚ್ಚೋದೇ ಇಲ್ಲ. ಅವ್ರಿಗೆ ಬಂದು 4:15 ಬರ್ತಾರೆ. 4:15 ಬಂದರೆ 5 ಗಂಟೆಗೆ ಗ್ರೌಂಡಲ್ಲಿ ಇರ್ತಾರೆ. 6:15 6:20 ಮನೆಯಲ್ಲಿ ಇರ್ತಾರೆ. ಡೈಲಿ 1 ಅವರ್ ಅವರು ಹೋಮ್ವರ್ಕ್ ಜಾಸ್ತಿ ಇರಲಿ, ಏನಿರಲಿ, ಎಕ್ಸಾಮ್ ಇರಲಿ, ಯಾವುದೇ ಕೆಲಸ ಇರಲಿ, ಏನಿದ್ರೂ 1 ಅವರ್ ಆಟ ಆಡಿದ ಮೇಲೆ ಮುಂದಿನ ಕೆಲಸ ಮಾಡಿಸ್ತೀನಿ. ಇದು ನನ್ನ ಮಕ್ಕಳಿಗೆ ನಾನು ಕಲಿಸಿದಂಥದ್ದು. ಆಲ್ಮೋಸ್ಟ್ ನನ್ನ ಮಗ, ಸಣ್ಣ ಮಗ 2 ಸರಿ ಕೈ ಮುರ್ಕೊಂಡಿದ್ದಾನೆ, ದೊಡ್ಡ 1 ಸರಿ ಕೈ ಮುರ್ಕೊಂಡಿದ್ದಾನೆ. ಆಮೇಲೆ ವಾರದಾಗ 1 ತಿಂಗಳ 1 ಸರಿ ಬಿದ್ದು ಬರ್ತಾರೆ. ಆದ್ರೂ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಡ್ತೀನಿ. ಏನಂದರೆ ದೈಹಿಕವಾಗಿ ಮಕ್ಕಳು ಶ್ರದ್ಧವಾಗಿ ಬೆಳೀಲಿ ಅಂತೇಳಿ ನನ್ನ ಇಷ್ಟ. ಅದೇ ರೀತಿ ತಾವು ಮಕ್ಕಳನ್ನು ದೈಹಿಕ ಬೆಳಲಿಕ್ಕೆ ಆಡಲಿಕ್ಕೆ ಬಿಡಿ. ಯಾವುದೇ ಆಟ ಆಡಲಿ ಅವರು ಯಾವುದೇ ಕಾರಣಕ್ಕೂ ಬೇಯಬೇಡಿ. ಆಮೇಲೆ ಮಕ್ಕಳು ಆಟ ಆಡೋಕ್ಕೆ ಹೋಗೋದ್ರಿಂದ ಒಂದು 10 ಮಾರ್ಕ್ಸ್ ಕಡಿಮೆ ತೊಗೋಬೋದು, ಅಥವಾ ಒಂದು 2 ಮಾರ್ಕ್ಸ್ ಸೆಕೆಂಡ್ ಇದ್ದವನು ಫಸ್ಟ್ ಇದ್ದವನು ಸೆಕೆಂಡ್ ಬರ್ಬೋದು, ಸೆಕೆಂಡ್ ಇದ್ದವನು ಥರ್ಡ್ ಬರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬಯಲ್ದೇ ಆಟ ಆಡೋಕ್ಕೆ ಹೋಗೋದ್ರಿಂದ ನೀನು ಮಾರ್ಕ್ಸ್ ಕಡಿಮೆ ತೊಗೊಂಡೆ, ನೀನು ಫಸ್ಟ್ ಬರಲಿಲ್ಲ, ಸೆಕೆಂಡ್ ಬಂದೆ, ಇದೆಲ್ಲ ಬೇಡ. ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಲಿ ಅಂತ ನಂದು ವಿಚಾರ. ಅದೇ ರೀತಿ ಈಗ ಮಕ್ಕಳಿಗೆ ನಾನೇನಂದ್ರೆ ಬುದ್ಧಿ ಅಂದರೆ ಕಾಮನ್ ಸೆನ್ಸ್ ಅಥವಾ ನೀವು ಸಾಮಾನ್ಯ ಜ್ಞಾನ ಅಂತಿರಲ್ಲ. ಈಗ ಅವರು ಸಂಸ್ಕೃತಿ ಬಗ್ಗೆ ಹೇಳಿದರು. ಅದೇ ಸಂಸ್ಕೃತಿ ಮತ್ತು ಕಾಮನ್ ಸೆನ್ಸ್ ಆಲ್ಮೋಸ್ಟ್ ಸಿಮಿಲಾರಿಟಿ ಬರ್ತದೆ. ಏನಂದರೆ ಮಕ್ಕಳನ್ನ ನೀವು ಬೆಳೆಸಬೇಕಾದ್ರೆ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ, ಮನೆಗೆ ಬರ್ತಾರೆ. ಈಗ ಆಟ ಆಡಿದ್ರೆ ಅಂತ ತಿಳ್ಕೊಳ್ಳಿ, ಹೋಮ್ವರ್ಕ್ ಮಾಡಿಸ್ತೀರಿ. ಆದರೆ ಯಾವಾಗಲಾದರೂ ನೀವು ಮಕ್ಕಳನ್ನ ನಿಮ್ಮ ಜೊತೆ ಯಾವುದೇ ಒಂದು ಫಂಕ್ಷನ್ ಹೋಗ್ತಾಯಿದ್ರೆ ಕರ್ಕೊಂಡು ಹೋಗಿ. ಈಗೇನು ಮಾಡ್ತಾರೆ ತಂದೆ ತಾಯಿಗಳು, ಮಕ್ಕಳನ್ನ ಹೋಮ್ವರ್ಕ್ ಬಿಡ್ತಾರೆ, ಟ್ಯೂಷನ್ಗೆ ಬಿಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ಮತ್ತು ಬೇರೆ ಕಡೆಯಲ್ಲಿ ಬಿಡ್ತಾರೆ, ತಾವು ಇದಕ್ಕೆ ಹೋಗ್ತಾರೆ. ಅದನ್ನು ಬಿಟ್ಟು ನೀವು ಹೊರಗಡೆ ಹೋಗಬೇಕಾದ್ರೆ ಮಕ್ಕಳು ನಿಮ್ಮ ನೆರಳಿನಂತೆ ಇರಬೇಕು. ಪ್ರತಿಯೊಂದು ಸರಿ ನೀವು ಮಾರ್ಕೆಟ್ ಹೋದರೆ ಮಕ್ಕಳನ್ನ ಕರ್ಕೊಂಡೋಗಿ. ಅದರಿಂದ ವ್ಯವಹಾರ ಜ್ಞಾನ ಗುರುತಾಗ್ತದೆ ಅವ್ರಿಗೆ. ಪ್ರತಿಯೊಂದು ವ್ಯವಹಾರ ಅವರು ಜ್ಞಾನ ಗುರುತಾಗ್ತದೆ. ಅದೇ ರೀತಿ ನೀವು ಎಲ್ಲರೂ ಒಂದು ದೊಡ್ಡವ್ರ ಜೊತೆ ಮಾತಾಡೋಕ್ಕೆ ಕೂತಿರ್ತೀವಿ ಅಂತ ತಿಳ್ಕೊಡ್ರಿ. ಪಕ್ಕದಲ್ಲಿ ಮಕ್ಕಳನ್ನ ಕುಣಿಸ್ಕೊಳ್ಳಿ. ಆವಾಗ ಹೇಗೆ ಹಿರಿಯರ ಜೊತೆ ಅಂದರೆ ಹಿರಿಯರ ಜೊತೆ ಅಥವಾ ಬಂದಂಥ ಸಂಬಂಧಿಗಳ ಜೊತೆ ಅಥವಾ ಗೆಸ್ಟ್ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದು ಮಕ್ಕಳಿಗೆ ಗುರುತಾಗ್ತದೆ. ಅದನ್ನು ನೀವು ಕಲಿಸಿದ್ರೆ ಕಲಿಯಲ್ಲ. ಅವರು ಸ್ಕೂಲಲ್ಲೂ ಕಳಿಸಲ್ಲ, ಯಾರು ಕಲಿಸಿದ್ರು ಕಲಿಯಲ್ಲ. ನೀವು ಮಾಡೋದನ್ನು ನೋಡಿ ಕಲಿತಾರವ್ರು. ಅದಕ್ಕೋಸ್ಕರ ಪ್ರತಿಯೊಂದು ಈಗ ನೀವು ಯಾವುದಾದ್ರು ನಿಮ್ಮ ತೋಟ ಇದೆ ಅಂದರೆ ವೀಕ್ಲಿ 1 ಸರಿ ಅಥವಾ ರಜೆ ಇದ್ದಾಗ 1 ಸರಿ ಹೋಗಿ ತೋಟಕ್ಕೆ ಕರ್ಕೊಂಡು ಹೋಗಿ
ಅವ್ರು ತೋಟ ನೋಡ್ತಾರೆ, ಅಲ್ಲಿ ಸ್ವಚ್ಛಂದ ವಾತಾವರಣ ತೆಗಿತಾರೆ. ಯಾವುದೇ ರೀತಿ ಅಗ್ರಿಕಲ್ಚರ್ ಅಂತೇಳಿ ಗುರುತಾಗ್ತಿದೆ ಅವ್ರಿಗೆ. ಅದೇ ರೀತಿ ನೀವು ವ್ಯಾಪಾರಸ್ತಿದ್ರೆ ನಿಮ್ಮ ಅಂಗಡಿಯಲ್ಲಿ ಕುತ್ಕೊಂಡು ಹೋಗಿ ಅವರು ಯಾವ ಥರ ವ್ಯವಹಾರ ಜ್ಞಾನ, ಯಾವ ಥರ ಬಿಸ್ನೆಸ್ಸು, ಏನು ಲಾಭ ನಷ್ಟ ಏನು ಎಂತ ಗುರುತಾಗ್ತದೆ. ನೀವು ಎಲ್ಲಿ ಮಾರ್ಕೆಟ್ ಹೋದರೆ ಅಥವಾ ಯಾವುದೋ ಒಂದು ಬಾರ್ಗಿನ ತರಕಾರಿ ತೆಗೋಕ್ಕೆ ಹೋದರೆ ತರಕಾರಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನನ್ನು ಯಾವುದು ರೀತಿ ಇದು ಐಡೆಂಟಿಫೈ ಮಾಡಬೇಕು, ಇದು ಒಳ್ಳೆಯದಿದೆ ಕೆಟ್ಟದಿದೆ, ಅಥವಾ ಹೈಬ್ರಿಡ್ಡು ಜವಾರಿನೋ ಅಥವಾ ಇದು ಯಾವುದು ಎಷ್ಟು ಪ್ರೋಟೀನ್ಸ್ ಇದೆ ಅಂತೇಳಿ ನೀವೆಲ್ಲ ಗುರುತ ಮಾರ್ಕೆಟಲ್ಲಿ ಯಾವುದು ರೀತಿ ಯಾವುದು ಪ್ರಾಡಕ್ಟ್ ಯಾವ ರೇಟಲ್ಲಿ ಸಿಗ್ತೈತೆ ಅಂತೇಳಿ ಗುರುತಾಗ್ತದೆ. ಆಮೇಲೆ ನೀವು ಯಾವುದೇ ಒಂದು ಪೇಮೆಂಟ್ ಮಾಡಬೇಕಾದ್ರೆ ಮಕ್ಕಳಲ್ಲಿ ಕೈಯಲ್ಲಿ ರೊಕ್ಕ ಕೊಡಿ, ಅವರೇ ಪೇಮೆಂಟ್ ಮಾಡಲಿ, ಅವಾಗ ಗುರುತಾಗ್ತದೆ ನಾ ಎಷ್ಟು ಕೊಟ್ಟೆ ಎಷ್ಟು ಹೊರಗೆ ಬಂದರು. ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವರು. ಪಾಪ ನನಗೆ 100 ರೂಪಾಯಿ ಕೊಟ್ಟೆ, 70 ರೂಪಾಯಿ ಅವ್ರ ಬಿಲ್ ಆಯಿತು, 30 ರೂಪಾಯಿ ಬಂತಂದರೆ 100 ರೂಪೀಸ್ ಆಯ್ತು ಅಂತೇಳಿ. ದಟ್ಸ್ ಅ ಸಿಂಪಲ್ ಮಕ್ಕಳಿಗೆ ಕಲಿಸೋದಂಥ ವಿಧಾನ. ನಾನು ಮಾತ್ರ ಯಾವಾಗಲೂ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ, ನಾನು ಮಾರ್ಕೆಟ್ ಹೋಗ್ಬೇಕಾದ್ರೂ ನನ್ನ ಹೆಂಡತಿ ಮಾರ್ಕೆಟ್ ಹೋಗ್ಬೇಕಾದ್ರೂ ನಾವು ಮಕ್ಕಳನ್ನ ಕರ್ಕೊಂಡೇ ಮಾರ್ಕೆಟ್ ಹೋಗ್ತೀವಿ, ಮಕ್ಕಳು ಕರ್ಕೊಂಡೇ ತರಕಾರಿ ತೆಗೋಕೆ ಹೋಗ್ತೀವಿ, ಮಕ್ಕಳು ಕರ್ಕೊಂಡೇ ಪಕ್ಕದಲ್ಲಿ ಯಾರು ನಮ್ಮ ಸಂಗಮೇಶ್ವರದು ಬಂದಿದ್ರು ಮನೆಗೆ, ನನ್ನ ಭಾಳಷ್ಟು ಗೆಸ್ಟ್ ಬರ್ತಾರೆ, ಮಕ್ಕಳು ಯಾರೋ ಗೆಸ್ಟ್ ಬಂದರು ನನ್ನ ಮಕ್ಕಳು ನನ್ನ ಪಕ್ಕದಲ್ಲಿ ಇರ್ತಾರೆ. ಯಾಕಂದರೆ ನನ್ನ ನೋಡಿ ಕಲೀಲಿ, ನಾ ಏನು ಮಾತಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ ಆ ಉದ್ದೇಶದಿಂದ ನಾನು ನನ್ನ ಮಕ್ಕಳನ್ನ ತೊಂದೇ ಎಲ್ಲ ವ್ಯವಹಾರ ಮಾಡೋದು. ಇವನ್ ಮೊನ್ನೆ ಎಲ್ಲಿ ಹೋಗ್ಬೇಕಾದ್ರೂ ಕರ್ಕೊಂಡು ಹೋಗಿದ್ದೀನಿ. ಒಂದು ಎಕ್ಸಾಂಪಲ್ ಇಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಸಣ್ಣವನು ಮನೆಯಲ್ಲೂ ಆಟ ಆಡ್ತಾನೆ, ಹೊರಗೂ ಆಟ ಆಡ್ತಾನೆ, ಸ್ಕೂಲಿಂದ ಬಂದ್ರೂ ಆಟ ಆಡ್ತಾನೆ, ಮತ್ತು ಅಭ್ಯಾಸ ಅಷ್ಟೇ ಮಾಡ್ತಾನೆ, ಯಾವುದೂ ವ್ಯತ್ಯಾಸ ಇಲ್ಲ ಅವನಿಗೆ. ಆದರೆ ಒಂದು ದಿವಸ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಥರ ಟಾಲರೆನ್ಸ್ ಇರಬೇಕು ಮಕ್ಕಳಲ್ಲಿ ಜೊತೆ ಅಂತಂದರೆ, ಅವನು ಕ್ರಿಕೆಟ್ ಆಡಿ ಬಂದಿದ್ದಾನೆ, ಮಮ್ಮಿ ಹೆಂಗೆ ಆಡಿದ್ದೀನಿ ಆಟ ಅಂತೇಳಿ ತೋರ್ಸೋಕೆ ಹೋಗಿ ಟಿ ವಿನೇ ಹೊಡೆದ. ಆಮೇಲೆ ಒಂದು 4-5 ದಿವಸ ಟಿ ವಿನ ಹಚ್ಚಿಲ್ಲ ಅವರು. ಟಿ ವಿನ ಹಚ್ಚಿಲ್ಲ ಅಂದ್ಕೂಲೆ ನಾನು ಬರ್ತೀನಿ ನೋಡ್ತೀನಿ, ಟಿ ವಿ ಹಚ್ಚಂಗಿಲ್ಲ. ಸ್ಯಾಟರ್ಡೇ ಬಂತು ಟಿ ವಿ ಹಚ್ಚಿಲ್ಲ, ಸಂಡೇ ಬಂತು ಟಿ ವಿ ಹಚ್ಚಿಲ್ಲ. ಅಂದ್ಕೂಲೆ ಇವ್ರು ಯಾಕಪ್ಪ ಟಿ ವಿನ ಹಚ್ಚಿಲ್ಲಲ್ಲ ಮರೆ ಒಂದು ವಾರದಿಂದ ಇವರು ಅಂತ ನಾನು. ಆಮೇಲೆ ಟಿ ವಿ ಹಚ್ಚಿರೋ ಯಾಕೆ ಟಿ ವಿ ನೋಡ್ತಾ ಇಲ್ವಾ ಅಂತೇಳಿ ಯಾರೊಬ್ಬರು ಹೇಳ್ತಿಲ್ಲ. ಅವ್ರ ಮಮ್ಮಿ ಹೇಳ್ತಿಲ್ಲ, ಅವ್ರನ್ನ ಹೇಳ್ತಿಲ್ಲ, ತಮ್ಮ ಹೇಳ್ತಿಲ್ಲ, ನಮ್ಮ ಮನೇಲಿ ಕೆಲಸ ಮಾಡೋರು ಹೇಳ್ತಿಲ್ಲ, ಯಾರು ಟಿ ವಿ ಹೊಡೆದ್ರಂತ ಯಾರು ಹೇಳ್ತಾ ಇಲ್ಲ. ನೋಡ್ತಾ ಇದ್ದೀನಿ ಟಿ ವಿನ ಹಚ್ತಲ್ಲ. ಯಾವಾಗ ನಾನು ಹಚ್ತೀನಪ್ಪ ಅಂತ ಟಿ ವಿ ಹಚ್ಚಿದಾಗ ನೋಡ್ತೀನಿ ಅದೆಲ್ಲ ಪೂರ್ತಿ ಕ್ರ್ಯಾಕ್ಸ್ ಬಿದ್ದು ಪೂರ್ತಿ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ಆಮೇಲೆ ಯಾರು ಹೊಡೆದ್ರಪ್ಪ ಅಂತ ಕೇಳಿದೆ ನಾನು. ಆಮೇಲೆ ಪಪ್ಪ ನಾನೇ ಹೊಡೆದಿನಿ ಅಂತ ನನ್ನ ಸಣ್ಣ ಮಗನೇ ಮುಂದೆ ಬಂದ. ಯಾಕೆ ಹೊಡೆದೆ ಅಂದ್ಕೂ ಇಲ್ಲ ಪಪ್ಪ ನಾ ಹೆಂಗೆ ಕ್ರಿಕೆಟ್ ಆಡಿದ್ದು ತೋರ್ಸೋಕೆ ಹೋದ್ನಿ ಅದಕ್ಕೆ ಬಡದೆ ಅಂತಂದ. ಆಯ್ತು ಬಿಡು ಅಂತೇಳಿ ಕಳಿಸಿದೆ. ಅವರು ಪಪ್ಪ ಬೈತಾರೆ ಅಂತೇಳಿ ಒಂದು ವಾರದಿಂದ ನನ್ನ ಮುಂದೆ ಟಿ ವಿ ಹಚ್ಚಿಲ್ಲ, ಹೇಳೂ ಇಲ್ಲ. ಬಟ್ ನಾ ಒಂದು ಮಾತನ್ನಲ್ದೇ ಮತ್ತೊಂದು ಟಿ ವಿ ತಂದು ಕುಣಿಸಿದೆ ಮನೇಲಿ. ಬಟ್ ಅವ್ರಿಗೆ ಇನ್ನಾದರೆ ಅವನು ಏನಂತ, ಪಪ್ಪ ನೀ ಟಿ ವಿ ಹೊಡೆದ್ರು ನೀನು ನನಗೆ ಏನಂದಿಲ್ಲ ಅಂತ ಇನ್ನೂ ಮನೆಯಲ್ಲೇ ಆಡ್ತಾನೆ ಹೊರತಾಗಿ ಎಲ್ಲಿ ಏನೋ ಮಾಡ್ಕೊಂಡಿಲ್ಲ, ಅವನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಆಡಿದ್ರೆ ಪಪ್ಪ ಏನೋ ಅನ್ನಲ್ಲ, ಸುಮ್ಮನೆ ಏನೋ ಮಾಡಿದ್ರೆ ಬೈತಾರೆ ಅಂತೇಳಿ ಒಂದು ಗುರುತಾಗಿಬಿಟ್ಟಿದೆ ಅವ್ರಿಗೆ. ಹೀಗಾಗಿ ಸಾಯಂಕಾಲ ನಾನು ನನ್ನ ಮಕ್ಕಳು 5ರಿಂದ 6, 6:15 ಡೈಲಿ ಆಟ ಆಡ್ತಾರೆ. ಆಮೇಲೆ ಅದು ಬಂದ ತಕ್ಷಣ ಹೋಮ್ವರ್ಕ್ ಮಾಡ್ತಾರೆ. ಆಮೇಲೆ ಯಾವುದೋ ಕೆಲಸದಲ್ಲಿ ಇದ್ದಾಗ ನಮ್ಮ ಮನೆಯವರು ಈಗ ಒಂದು ಕೆಲಸ ಅಂದರೆ ಮುಂಜಾನೆ ಎದ್ದು ಕೂಡಲೇ ನನ್ನ ಮಕ್ಕಳು ಸ್ಕೂಲ್ ಹೋಗಿತ್ತು ಮುಂಚೆನೇ ನಾವು ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ. ಒಂದೊಂದು ಸರಿ ನಾನು ಲೇಟ್ ಮಾಡಿ ಎದ್ರೂ ನನ್ನ ಮಗನೇ ಪೂಜೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಮನೆಗೆ ಹೋಗೋಕ್ಕಿಂತ ಮುಂಚೆ, ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಅನ್ನೋ ಒಂದು ಪದ್ಧತಿಯನ್ನು ನಾವು ಕಲಿಸಿದ್ದೀವಿ ಅಷ್ಟೇ. ನಾನು ಮಾಡಲಿಲ್ಲ ಅಂದರೆ ನನ್ನ ಮಗ ಮಾಡ್ತಾನೆ, ನನ್ನ ಮಗ ಸಣ್ಣವ ಮಾಡಲಿಲ್ಲ ದೊಡ್ಡವ ಮಾಡ್ತಾನೆ. ಯಾರು ಫಸ್ಟ್ ಸ್ನಾನ ಮಾಡ್ತಾರೆ ಅವರು ಪೂಜೆ ಮಾಡ್ತಾರೆ. ನಾ ಮಾಡಿದ್ರೆ ನಾ ಮಾಡ್ತೀನಿ, ಯಾರಾದರೂ ಮಾಡ್ತಾರೆ. ಅದು ಒಂದು ಪದ್ಧತಿನ ಬಿಟ್ಟರೆ ಮಕ್ಕಳು ಆಟೋಮೆಟಿಕ್ ಆ ಪದ್ಧತಿನ ಅಳವಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಪೇರೆಂಟ್ಸ್ ಒಂದೇ ಕೆಲಸ ಏನಂದರೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಿ. ಯಾವುದೇ ಕಾರಣಕ್ಕೂ ಆಡೋ ಸಮಯದಲ್ಲಿ ಏನಾದರೂ ಹೆಚ್ಚ ಕಡಿಮೆ ಆದರೆ, ಬಿದ್ದು ಬಂದರೆ ಅಥವಾ ಏನು ಹೊಡೆದ್ರೆ, ಏನೇ ಕಳ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಬೇಯಬೇಡಿ, ಆಟ ಆಡೋಕ್ಕೆ ಬಿಡಿ. ಅದೇ ರೀತಿ ಪ್ರತಿಯೊಂದು ನೀವು ಕೆಲಸ ಮಾಡುವಾಗ, ವ್ಯವಹಾರ ಮಾಡುವಾಗ, ಉದ್ಯೋಗ ಮಾಡುವಾಗ, ಮಾರ್ಕೆಟ್ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಿ ಕಾಮನ್ ಸೆನ್ಸ್, ಬುದ್ಧಿ ಏನು ಅಂತಿಲ್ಲ, ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸು, ಬುದ್ಧಿ ಇದೆಲ್ಲ ಅಲ್ಲಿಂದನೇ ಕಲಿಯೋದು. ಇದು ಸ್ಕೂಲಲ್ಲಿ ಕಲಿಸಲ್ಲ, ನೀವು ಕಲಿಸ್ಬೇಕಾಗಿದ್ದಂತೇಳಿ ನಾ ಹೇಳ್ತಾ ನಾನು ನನ್ನ ಈ ಸಮಾರಂಭಕ್ಕೆ ಕರೆದು ಆಹ್ವಾನಿಸಿ ಮತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಅರಿಯಂತ ಸ್ಕೂಲ್ ಮತ್ತು ಟ್ಯೂಟೋರಿಯಲ್ಸ್ ಅವರ ಸಂಗಮೇಶ್ ಬಾಬಣ್ಣವರು ಹಾಗೂ
ಅವರ ಆಡಳಿತ ಮಂಡಳಿ ಹಾಗೂ ಸಹ ಶಿಕ್ಷಕರು ಮತ್ತು ಎಲ್ಲ ಪಾಲಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.